ಈಗ ನೋಡಿ ಸರ್, ಆರಾಮಾಗಿ ಕೂತಿರ್ತಾರೆ ಪೀಠದ ಮೇಲೆ, ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ ತಿಂತಾ ಇರ್ತಾರೆ. ಹಣ, ಹೆಣ್ಣು, ಹೆಂಡ, ಇದರ ನಡುವೆ ನಮ್ಮ ಧರ್ಮ ಅದ ದುರುಪಯೋಗ ಆಗ್ತಿದೆ. ಕರುಮದ ಕಲ್ಲನು ಎಡವಿದ ನೈತಿಕತೆ ಅನ್ನೋದು ಇಲ್ವೇ ಇಲ್ಲ ಅವರಿಗೆ. ಕೇಳದ ಇದ್ರು ದುಡ್ಡು ಬಂದು ಬೀಳ್ತಾ ಇರುತ್ತೆ ತಟ್ಟೆಯಲ್ಲಿ. ಸ್ವಲ್ಪನಾದ್ರೂ ವಿವೇಚನೆ ಅನ್ನೋ ತರದನ್ನ ಯೋಚನೆ ಮಾಡಿದ್ರೆ ಸಮುದಾಯದ ಕೆಲಸಗಳು ಆಗ್ಬಿಡ್ತವೆ. ಈ ಬಹುತೇಕ 90% ಸ್ವಾಮಿಗಳ ಕಥೆ ಇದೇ ಆಗಿದೆ. ದೇಹಾಲಯವೇ ದೇವಾಲಯ. ನೀವು ನಮ್ಮನ್ನು ಮುನ್ನಡೆಸುವ, ನೀವು ಮಾರ್ಗದರ್ಶಕರು. ನೀವು ಮಾರ್ಗದರ್ಶಕರ ಆದವರು ಈ ರೀತಿ ದಾರಿ ನಡೆದ್ರೆ ನಾವೆಲ್ಲ ಅದೇ ರೀತಿ ದಾರಿ ಹಿಡಿತೀವಿ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಈ ಮಠ ಮತ್ತು ರಾಜಕಾರಣ ಅನ್ನುವಂಥದ್ದು, ರಾಜಕಾರಣಿಗಳು ಧರ್ಮದ ಕೆಲಸ ಮಾಡ್ತಾ ಇದ್ದಾರೆ, ಮಠಾಧೀಶರು ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಇಲ್ಲಿ ನಡೀತಾ ಇರುವಂಥದ್ದು ಪರಿಸ್ಥಿತಿ. ಇಂಥ ಸಂದರ್ಭದಲ್ಲೇ ಪ್ರಬಲ ಮಠದ ಕೆಲವು ಅಕ್ರಮಗಳು ಅಂತ ಹೇಳ್ಬೋದು, ಅವ್ಯವಹಾರ ಅಂತ ಹೇಳ್ಬೋದು, ಆಮೇಲೆ ಅಲ್ಲಿಯ ಯಾರು ಮುಖ್ಯಸ್ಥರು ಅಂತ ಇದಾರಲ್ಲ ಅವರ ಕೆಲವು ನಡವಳಿಕೆಗಳ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಾ ಇದ್ದಾವೆ. ಪ್ರಬಲ ಒಕ್ಕಲಿಗ ಮಠದ 100 ಎಕರೆ ಆಸ್ತಿ ಕಣ್ಮರೆಯಾಗಿದೆ, ಪ್ರಭಾವಿಗಳು ಹೊಡೆದುಕೊಂಡಿದ್ದಾರೆ ಅಂತ ಸ್ವತಃ ಪೀಠಾಧ್ಯಕ್ಷರು ಹೇಳಿಕೆ ಕೊಡ್ತಾರೆ. ಏನು ನಡೀತಾ ಇದೆ ಹಾಗಾದರೆ ಆದಿಚುಂಚನಗಿರಿ ಮಹಾಸಂಸ್ಥಾನದಲ್ಲಿ? ಒಕ್ಕಲಿಗರ ಆಸ್ತಿಗೆ ಕನ್ನ ಹಾಕಿದ್ಯಾರು? ಸ್ವಾಮೀಜಿಗಳು ಅವರ ಜವಾಬ್ದಾರಿಯನ್ನು ಮರೆತು ಬೇರೆ ಬೇರೆ ಕೆಲಸಗಳಿಗೆ ಯಾಕೆ ಹೋಗ್ತಾ ಇದ್ದಾರೆ? ಈ ಎಲ್ಲ ವಿಚಾರಗಳ ಬಗ್ಗೆ ಖ್ಯಾತ ಪತ್ರಕರ್ತರಾದಂತಹ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ವಿಶ್ಲೇಷಣೆ ಮಾಡ್ತಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಥ್ಯಾಂಕ್ ಯು. ಎಸ್ ಸರ್, ಏನಿದು ಈ ಮಠಗಳು ಧಾರ್ಮಿಕ ಕೇಂದ್ರಗಳು, ರಾಜಕೀಯ ಕೇಂದ್ರಗಳಾಗ್ತಾ ಇದ್ವು. ಈ ರಾಜಕೀಯ ಕೇಂದ್ರಗಳಲ್ಲೇ ಕೆಲವೊಂದು ಅವ್ಯವಹಾರ ಮತ್ತು ಬೇರೆ ಬೇರೆ ರೀತಿ ಚಟುವಟಿಕೆಗಳು, ತೀರಾ ಟೀಕೆಗೆ ಅರ್ಹವಾದಂತಹ ಕೆಲವೊಂದು ವಿಚಾರಗಳು ನಡೀತಾ ಇದ್ದಾವೆ. ಏನು ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದು ಸಮುದಾಯ ಒಂದು ಮಠವನ್ನು ಯಾಕೆ ಸೃಷ್ಟಿಸಿಕೊಳ್ಳುತ್ತೆ? ಕೇವಲ ಧಾರ್ಮಿಕ ಕಾರಣಕ್ಕಾಗಿ ಮಾಡ್ಕೊಳ್ತಾರ? ಅದನ್ನು ಮೀರಿ ಪ್ರತಿಯೊಂದು ಸಮುದಾಯಕ್ಕೆ ಒಂದು ಐಕಾನ್ ಬೇಕಾಗುತ್ತೆ ಅಲ್ವಾ? ನೀವು ಬ್ರಾಹ್ಮಣರು ಅಂದರೆ ನಿಮಗೆ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಎಲ್ಲ ಇದ್ದಾರೆ. ನೀವು ಲಿಂಗಾಯತರಿಗೆ ಬಂದ ತಕ್ಷಣ ಬಸವಣ್ಣ ಇದ್ದಾನೆ ಅಲ್ವಾ? ಸೊ ಇನ್ನು ಒಕ್ಕಲಿಗರಿಗೆ ನೀವು ಕುವೆಂಪು ಬಗ್ಗೆ ಮಾತನಾಡಬೇಕು. ಅದಾದಮೇಲೆ ಬಾಲಗಂಗಾಧರನಾಥ ಸ್ವಾಮೀಜಿಗಳು. ಹೌದು, ಅದು ಕೂಡ ನಾಥ ಪರಂಪರೆಯಲ್ಲಿ ಬಂದಂಥ ಮಠ. ನಾಥ ಪರಂಪರೆ ಶೈವಿಸಮ್ನಲ್ಲಿ ಭಾಳ ಮಹತ್ವವಾದ ಒಂದು ಪರಂಪರೆ ಅದು, ಆಯಿತಾ? ಸೊ ನಾಥ ಪರಂಪರೆಯಲ್ಲಿ ಬಂದದ್ದು. ಸೊ ಒಕ್ಕಲಿಗರು ಏನಿದ್ದಾರೆ ಅವರು ಭೂಮಿಯ ಜೊತೆ ಬದುಕುವವರು. ಯಾವತ್ತೂ ಕೂಡ ಒಕ್ಕಲಿಗರು ಜಾತಿವಾದಿಗಳಲ್ಲ, ಲಿಂಗಾಯತರು ಜಾತಿವಾದಿಗಳಲ್ಲ. ಬಸವಣ್ಣ ಅವ್ರನ್ನ ಜಾತ್ಯತೀತರನ್ನಾಗಿ ಮಾಡಕ್ಕೆ ಟ್ರೈ ಮಾಡಿದಾರೆ. ಬಟ್ ಇವತ್ತು ಸ್ಥಿತಿ ಸ್ವಲ್ಪ ಬೇರೆ ಥರ ಆಗಿದೆ. ಒಕ್ಕಲಿಗರಿಗೆ ಹಾಗೆ. ಹೌದು ಸರ್. ಈಗ 2 ವಿಚಾರಗಳನ್ನು ನಾನು ಹೇಳ್ಬಿಡ್ತೀನಿ. ಮೊದಲನೇದು, ಈ 2 ಜಾತಿಗಳು, ಅದರಲ್ಲೂ ಕರ್ನಾಟಕದಲ್ಲೂ ಪ್ರಬಲ ಸಮುದಾಯಗಳು, ಲಿಂಗಾಯತರು ಮತ್ತು ಒಕ್ಕಲಿಗರು, ಅವರಿಬ್ಬರಿಗೂ ಸಮಕಾಲೀನರಾಗಿ, ಒಬ್ಬರು ಸಿದ್ಧಗಂಗೆಯ ಶಿವಕುಮಾರ ಸ್ವಾಮೀಜಿ, ಮತ್ತೊಬ್ಬರು ಆದಿಚುಂಚನಗಿರಿಯ ಬಾಲಗಂಗಾಧರನಾಥ ಸ್ವಾಮೀಜಿ, ಸಮುದಾಯದ ಒಗ್ಗಟ್ಟಿಗೋಸ್ಕರ, ಸಮುದಾಯದ ಅಭಿವೃದ್ಧಿಗೋಸ್ಕರ, ಶೈಕ್ಷಣಿಕವಾಗಿ, ಆಮೇಲೆ ತ್ರಿವಿಧ ದಾಸೋಹ ಅಂತ ಇವರು ತುಂಬ ಚೆನ್ನಾಗಿ ಸಮುದಾಯದ ಕೆಲಸಗಳನ್ನು ಮಾಡಿದರು. ಅವರಿಬ್ಬರ ನಂತರ ಈ ದಿಕ್ಕುಗಳು ಬದಲಾಗ್ತಾ ಇರೋದು ಎಲ್ಲರೂ ಕಾಣ್ತಾ ಇದ್ವಿ. ಅದರಲ್ಲೂ ವಿಶೇಷವಾಗಿ ಆದಿಚುಂಚನಗಿರಿ ಮಠದ ಈಗಿನ ಪೀಠಾಧ್ಯಕ್ಷರು ಒಂದು ಹೇಳಿಕೆಗಳನ್ನು ಕೊಡ್ತಾರೆ. ನೆಲಮಂಗಲದ ಮಾಜಿ ಶಾಸಕ ಸುರೇಶ್ ಗೌಡ್ರು ಹೇಳ್ತಾರೆ, ಒಬ್ಬ ಪಕ್ಷದ ಅಧ್ಯಕ್ಷರು ಮಠದ 106 ಎಕರೆ ಆಸ್ತಿಯನ್ನು ಹೊಡೆದು ಬಿಟ್ಟಿದ್ದಾರೆ. ಹಾಗಾದ್ರೆ ಈ ಮಠಗಳು ಸಮುದಾಯದ ಕೆಲಸವನ್ನ ಮಾಡೋದು ಬಿಟ್ಟು ಈ ರಾಜಕೀಯ ನಾಯಕರ ಹಿಂದೆ ಬಿದ್ದಿರೋದು ಇದಕ್ಕೆಲ್ಲ ಕಾರಣ ಆಗ್ತಿದೆಯಾ, ಅಥವಾ ಬೇರೆ ಏನು ಕಾರಣ? ಒಂದು ಧರ್ಮ ಮತ್ತು ರಾಜಕಾರಣ ಸೇರಿದ ಕಾಲಘಟ್ಟ ಇದು, ಆಯ್ತಾ? ಧರ್ಮಕ್ಕೆ ರಾಜಕಾರಣ ಬೇಕಾಗಿದೆ, ರಾಜಕಾರಣಕ್ಕೆ ಧರ್ಮದ ಆಶೀರ್ವಾದ ಬೇಕಾಗಿದೆ. ದಿಸ್ ಅ ಸಿಚುವೇಶನ್. ಆದರೆ ಒಕ್ಕಲಿಗರ ಮಠ ಇದೆಯಲ್ಲ, ಬಾಲಗಂಗಾಧರನಾಥ ಸ್ವಾಮಿಗಳು ಅದನ್ನು ಒಂದು ರೀತಿಯ ಅಕ್ಷರ ದಾಸೋಹವನ್ನು, ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ರು, ಇನ್ನೊಂದು ಮಾಡಿದ್ರು. ಹೌದು. ಸೊ ಭಾಳಷ್ಟು ಜನ ಅದಕ್ಕೆ ಇದು ಮಾಡಿದ್ರು. ಅಂದರೆ ಅವರಿಗೊಂದು ಜಾತಿಯ ಅಸ್ಮಿತೆ ಇರುತ್ತಲ್ಲ, ಗುರುತಿಸ್ಕೊಳ್ಳೋದಕ್ಕೆ. ಸೊ ಯಾರೂ ಇರಲಿಲ್ಲ ಅವ್ರಿಗೆ. ಆ ಒಂದು ವ್ಯಾಕ್ಯೂಮನ್ನು ಬಾಲಗಂಗಾಧರನಾಥ ಸ್ವಾಮೀಜಿಗಳು ಬದಲು ಮಾಡಿದ್ರು.
ಅದಾದ್ಮೇಲೆ ಇಂಥದ್ದು ಆದ ತಕ್ಷಣ ಬೇರೆ ಬೇರೆಯವ್ರು ಬರಕ್ಕೆ ಶುರು ಆಗ್ತಾರೆ. ಹ್ಮ್. ಅವ್ರು ಯಾರೋ ಒಬ್ಬರು ಅವ್ರು ಹುಟ್ಟು ಹಬ್ಬಕ್ಕೆ ಎಷ್ಟೋ 3 ಕೋಟಿ 5 ಕೋಟಿ ಖರ್ಚು ಮಾಡಿದ್ರು ಹೌದು ಚಾನಲ್. ಹೌದು ಈ ಕೆಂಗೇರಿಯಲ್ಲಿ ಪ್ರಕಾಶ್ ನಾಥ್ ಅವರು ಸಿಇಒ ಆಗಿದ್ದವರು, ಸಿಇಒ ಮಾಡಿದ್ರು. ಸಿಇಒ ಇದ್ದವರು ಸ್ವಾಮೀಜಿ ಅನ್ನೋ ತರ ಆಗ್ಬಿಟ್ಟು, ಹಾ. ಅಂದ್ರೆ ಅವರು ಇದು ಅಲ್ಲ ಕಾವಿ ಸ್ವಾಮೀಜಿ ಅಲ್ಲ, ವೈಟ್ ಸ್ವಾಮೀಜಿ. ವೈಟ್ ಸ್ವಾಮೀಜಿಗಳು ಈ ಕಡೆ ಜಾಸ್ತಿ ಇದ್ದಾರೆ. ಇನ್ಯಾರೋ ಒಬ್ರು ತೀರ್ಥಹಳ್ಳಿ ಕಡೆಯವರು ಒಬ್ರು ವೈಟ್ ಅಂತ ಅವಧೂತರೆಲ್ಲ ಇದ್ದಾರೆ. ಹ್ಮ್. ಈಗೆಲ್ಲ ವೈಟ್ ಸ್ವಾಮಿಗಳು ಅವರೆಲ್ಲ ಬಂದಿದ್ದಾರೆ. ಹ್ಮ್. ಸೊ ಆದರೆ ನೀವು ಒಬ್ಬರು ನಿಮ್ಮ ಸಮುದಾಯದ ಹಣ ಹ್ಮ್. ಅದು ನಿಮ್ಮ ಹುಟ್ಟುಹಬ್ಬಕ್ಕೆ 2 ಕೋಟಿ 3 ಕೋಟಿ ಯಾವುದಾದ್ರು ಚಾನಲ್ಗಳಿಗೆ ದುಡ್ಡು ಕೊಟ್ಟು ಹಾಕ್ಸಿರೋ ಅನ್ನೋ ಆರೋಪಗಳಿವೆ. ಐ ಡೋಂಟ್ ಹೌ ಮಚ್ ಇಟ್ ಇಸ್ ಟ್ರೂ. ಹ್ಮ್. ಅದಿಲ್ಲ ಅವರು ಸ್ವಂತ ಹಣ ಅಂತಾರೆ, ಗೊತ್ತಿಲ್ಲ ನನಗೆ. ಒಬ್ಬ ಇನ್ಸ್ಟಿಟ್ಯೂಷನ್ ನೋಡ್ಕೊಂಡು ಸ್ವಂತ ಹಣ ವರಮಾನ ಬರುತ್ತೋ ಇಲ್ವೋ, ದೀಸ್ ಆರ್ ದ ಬಿಗ್ ಕ್ವೆಶನ್. ಹ್ಮ್. ಆದರೆ ಇದೆಲ್ಲ ಆ ಸಮುದಾಯದ ಮೂಲ ಅಸ್ಮಿತೆ ಇರುತ್ತೆ, ಹ್ಮ್. ಅದಕ್ಕೆ ವಿರುದ್ಧವಾಗಿ ನಡೆಯುವಂಥ ಕ್ರಮಗಳು. ಹ್ಮ್. ಮತ್ತು ಮಠಗಳು ಇವತ್ತು ಏನು ಮಾಡಬೇಕು ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ. ಹ್ಮ್. ಒಂದು ಸಮುದಾಯವನ್ನು ಯಾವ ರೀತಿ ನೀವು ಅವರಿಗೊಂದು ಶಕ್ತಿಯನ್ನು ತುಂಬುವಂಥದ್ದು, ಹ್ಮ್. ಎಜುಕೇಟ್ ಮಾಡುವಂಥದ್ದು, ಹೌದು. ಇಂತಹ ಪ್ರಶ್ನೆಗಳು ಇದರ ಜೊತೆ ಸೇರಿರ್ತವೆ. ಹ್ಮ್. ಅದರಿಂದ ಇವತ್ತು ಈ ಮಠಗಳೆಲ್ಲ ದಾರಿ ತಪ್ಪಿವೆ ಅನ್ನೋ ಪ್ರಶ್ನೆ ಇದೆ. ಈಗೇನಾಗುತ್ತೆ ಅಂದ್ರೆ ಸರ್, ಈಗ ಈ ಸ್ವಾಮೀಜಿಗಳಿಗೂ ಕೂಡ ಮೊದಲಿನ ಸ್ವಾಮೀಜಿಗಳನ್ನ ಕಂಡ್ರೆ ಭಯ ಭಕ್ತಿ ಮೂಡೋ ತರ ಇತ್ತು. ಈ ನಡೆದಾಡುವ ದೇವರು ಶಿವಕುಮಾರ್ ಸ್ವಾಮೀಜಿ ಬಂದ್ರೆ ಜನ ಎಲ್ಲ ಹಂಗೆ ಇದ್ ಎಸ್ ಮಾಡ್ತಿದ್ರು. ಎಸ್ ಆದಿಚುಂಚನಗಿರಿ Correct. ಸ್ವಾಮೀಜಿನೂ ಕೂಡ ಹಂಗೆ. ಅದನ್ನ ಬಿಟ್ಟು ಈ ಬೇರೆ ಬೇರೆ ಸ್ವಾಮೀಜಿಗಳು ಎಲ್ಲ ಬಂದ ಮೇಲೆ ಆ ರೀತಿಯ ಗೌರವ ಭಾವನೆನೂ ಮೂಡಲ್ಲ. ಆಮೇಲೆ ಸ್ವಾಮೀಜಿಗಳ ಅನೈತಿಕತೆ ತುಂಬಾ ಜಾಸ್ತಿ ಆಗ್ತಾ ಇತ್ತು. ನಾನು ಈ ಪರ್ಟಿಕ್ಯುಲರ್ ಈ ಮಠಗಳ ಬಗ್ಗೆ ಅಂತ ನಾನು ಮಾತಾಡೋದು. ಹೌದು. ಈ ಸ್ವಾಮೀಜಿಗಳಲ್ಲಿ ಭಯ ಭಕ್ತಿ ಹುಟ್ಟಿಸ್ಲಿಕ್ಕೆ ಏನ್ ಮಾಡಬೇಕು, ಸಮುದಾಯವನ್ನ ಸರಿ ದಿಕ್ಕಿನತ್ತ ತೆಗೆದುಕೊಂಡು ಹೋಗ್ಲಿಕ್ಕೆ, ಆಮೇಲೆ ಮಠದ ಆಸ್ತಿಗಳನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಬಿಟ್ಟು ಇವರು ಈ ರೀತಿ ಶೋ ಅಪ್ಗೆ ಬಿದ್ದು ವಿಚಿತ್ರವಾದಂಥ ಡ್ರೆಸ್ಗಳನ್ನು ಹಾಕೊಂಡು ಹೌದು. ವಿಚಿತ್ರವಾದಂಥ ಆಚರಣೆಗಳನ್ನು ಮಾಡಿ ಈ ಥರ ಮಾಡೋದ್ರಿಂದ ಇವ್ರು ಏನು ಮೆಸೇಜ್ ಕೊಡ್ತಾರೆ ಸಮಾಜಕ್ಕೆ? ಅಂದರೆ ಇದು ಹೇಗೆ ಗೊತ್ತಾ ನಿಮಗೆ, ರಾಜಕಾರಣಿಗಳು ಮತ್ತು ಇಂಥ ಮಠಾಧೀಶರ ನಡುವೆ ಒಂದು ಅನೈತಿಕವಾದ ಸಂಬಂಧ ಇದೆ. ನೈತಿಕ ಸಂಬಂಧ ಅಲ್ಲ, ಅನೈತಿಕವಾದ ಸಂಬಂಧ. ನಿಮ್ಮನ್ನು ನಾವು ರಕ್ಷಣೆ ಮಾಡ್ತೀನಿ, ನಮ್ಮನ್ನು ನೀವು ರಕ್ಷಣೆ ಮಾಡಬೇಕು. ಅದೊಂದು ವ್ಯಾಪಾರವಾಗಿ ಬದಲಾಗಿದೆ. ಧರ್ಮ ಅನ್ನೋದು ಇವತ್ತು ಬಹುದೊಡ್ಡ ವ್ಯಾಪಾರ. ಧರ್ಮದಂಥ ವ್ಯಾಪಾರ ಇನ್ಯಾವುದೂ ಇಲ್ಲ. ಸೊ ಆ ಕಾರಣಕ್ಕಾಗಿ ವ್ಯಾಪಾರದಲ್ಲಿ ಲಾಭ ನಷ್ಟದ ಪ್ರಶ್ನೆ ಇರುತ್ತೆ. ಮಾರ್ಕೆಟ್ ಮತ್ತು ನೋಡಿ, ಬಹುತೇಕ ಸ್ವಾಮೀಜಿಗಳು ನೀವು ಈ ನೈತಿಕ ಲಕ್ಷ್ಮಣ ರೇಖೆಯನ್ನು ದಾಟ್ಬಿಟ್ಟಿದ್ದಾರೆ. ಅವರು ನೈತಿಕತೆ ಅನ್ನೋದು ಇಲ್ಲವೇ ಇಲ್ಲ ಅವರಿಗೆ. ಹಣ ಮಾಡೋದು, ಹಣ, ಹೆಣ್ಣು, ಹೆಂಡ, ಇದರ ನಡುವೆ ನಮ್ಮ ಧರ್ಮದ ದುರುಪಯೋಗ ಆಗ್ತಿದೆ. ಹೌದು, ಧರ್ಮವನ್ನು ಬಳಸ್ಕೊತಾ ಇದ್ದಾರೆ, ರಕ್ಷಣೆ ಪಡಿತಿದ್ದಾರೆ. ಧರ್ಮದ ಹೆಸರಿನಲ್ಲಿ ರಕ್ಷಣೆ ಬರ್ತಿದ್ದಾರೆ. ಪಡಿತಿದ್ದಾರೆ. ಇವ್ರು ಮಾಡೋ ಅನೈತಿಕ ಕೆಲಸ, ಚಮಚ ಕೆಲಸಗಳಿಗೆ Yes. ಧರ್ಮದ ಹೆಸರಿನಲ್ಲಿ ಇವರು ಬಚಾವಾಗ್ತಿದ್ದಾರೆ. ಸೊ ರಾಜಕಾರಣಿಗಳು ಆದ ಕಾರಣಕ್ಕೆ ಇದೇ ಒಬ್ಬ ಸ್ವಾಮಿಗಳಿಗೆ ಒಬ್ಬ ರಾಜಕಾರಣಿ ತಗೊಂಡು ದುಡ್ಡು ಇಟ್ಟಿದ್ರಂತೆ, ಆಯ್ತಾ, ಹೋಗ್ಬಿಟ್ಟು 300 ಕೋಟಿ 500 ಕೋಟಿ ಆಗಿನ ಕಾಲದಲ್ಲಿ ಹೋಗ್ಬಿಟ್ಟು ಒಂದ್ಸಲ ವಾಪಸ್ ಕೇಳಿದ್ರಂತೆ. ಆಗ ಆ ರಾಜಕಾರಣಿನ ಕರೆದ್ಬಿಟ್ಟು ಅವರು ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಹಣ ಇಲ್ಲಿದೆ ಅಂತ ಬಿಲ್ಡಿಂಗ್ಗಳನ್ನೆಲ್ಲ ತೋರಿಸಿದ್ರು. ಇದಾದ್ಮೇಲೆ ಅವ್ರು ಸಿಟ್ಟು ಬಂದ್ಬಿಟ್ಟು ಅದೇ ಸಮುದಾಯದ ಇನ್ನೊಂದು ಮಠವನ್ನು ಕಟ್ಟಿದ್ರು. ಆದರೆ ಆ ಮಠ ಈ ಮಠದಷ್ಟು ಪವರ್ಫುಲ್ ಆಗಿಲ್ಲ. ಆದ್ರೆ ಏನೋ ಮಠಗಳನ್ನು ಕಟ್ಬಿಡ್ತಾರೆ ಅಂದ್ರೆ ಪವರ್ಫುಲ್ ಆಗಲ್ಲ. ಆ ಮಠದ ಹಿಂದಿರೋ ಶಕ್ತಿ ಇತ್ತಲ್ಲ, ಹಿಂದಿನ ಶಕ್ತಿ ಇತ್ತಲ್ಲ, ಪೀಠದ ಒಂದು ಕ್ಷೇತ್ರ ಮಹಿಮೆ ಇತ್ತಲ್ಲ. ಸೊ ಅದಾದ ಮೇಲೆ ಅಂದ್ರೆ ರಾಜಕಾರಣಿಗಳ ಮಠ ಯಾಕೆ ಬೇಕು ಅಂದ್ರೆ, ಬಹಳಷ್ಟು ಕಡೆ ನಾನು ಈ ಮಠಗಳ ಹೆಸರು ಹೇಳಲ್ಲ, ಮಠಾಧೀಶರುಗಳು ಅವರು ಇವರು ಬ್ಲ್ಯಾಕ್ ಅಂಡ್ ವೈಟ್ ದಂಧೆವರೆಗೆ ಬದಲಾಗಿ ಹೋಗ್ಬಿಟ್ಟಿದೆ. ಬ್ಲ್ಯಾಕ್ ಮನಿ ತಂದಿಡೋದು, ಅವ್ರು ವೈಟ್ ಹಾಕಿ ಕೊಡೋದು ಪ್ರಾಜೆಕ್ಟ್ ರೂಪದಲ್ಲಿ. ಇಂಥ ಸಿಚುವೇಶನ್ ಬಂದು ನಾವು ನಿಜವಾಗಿ ಧರ್ಮ ಅನ್ನೋದು ಒಂದು ರೀತಿ ಆತಂಕದಲ್ಲಿ ಇನ್ನೊಂದಕ್ಕೆ ಸಿಕ್ಕಾಕೊಂಡಿದ್ರೆ ಬಿಕಾಸ್ ಆಫ್ ದಿಸ್. ಹೌದು ಸರ್, ಈಗ ಹಿಂದೂಯಿಸಂನ ಬಹುದೊಡ್ಡ ಸಮಸ್ಯೆ ಅಲ್ಲ. ಹೌದು, ಕರೆಕ್ಟ್ ನೀವು ಹೇಳೋದು. ಈಗ ನೋಡಿ ಸರ್, ಆರಾಮಾಗಿ ಕೂತಿರ್ತಾರೆ ಪೀಠದ ಮೇಲೆ, ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ ತಿಂತಾರೆ, ಕೇಳದ ಇದ್ರು ದುಡ್ಡು ಬಂದು ಬೀಳ್ತಾ ಇರ್ತದೆ. ಅವರು ಸ್ವಲ್ಪನಾದ್ರೂ ವಿವೇಚನೆ ಅನ್ನೋ ತರದನ್ನ ಯೋಚನೆ ಮಾಡಿದ್ರೆ ಸಮುದಾಯದ ಕೆಲಸಗಳು ಆಗ್ಬಿಡ್ತವೆ. ಈ ಬಹುತೇಕ 90% ಸ್ವಾಮಿಗಳ ಕತೆ ಇದೇ ಆಗಿದೆ. ಸೊ ಇದು ಈ ಕೂಡ ಯು ಸಿ ದಟ್ ಒಂದು ಅಕೌಂಟಬಿಲಿಟಿ ಬೇಕು ಸಮಾಜದಲ್ಲಿ. ಯಾವ ಸಮುದಾಯ ಸರ ಕೇಳಬೇಕು, ನೀನು ಊಟಕ್ಕೆ ಇಷ್ಟು ಖರ್ಚು ಮಾಡ್ಕೊತೀವಿ, ದುಡ್ಡು ಯಾರಪ್ಪನ ಮನೆದು ಪ್ರಶ್ನಿಸಬೇಕು. ಪ್ರತಿ ಸಮುದಾಯ ಆ ಪ್ರಶ್ನಿಸುವಂಥ ಒಂದು ಶಕ್ತಿಯನ್ನು ಬಳಸ್ಕೋಬೇಕು ಅಂತ. ಸ್ವಾಮಿಗಳಂದ್ರೆ ಬೇರೆ ಪಾದ ಪೂಜೆ ಮಾಡಿ ಕಾಲಿಗೆ ಬೀಳೋದಲ್ಲ ಸರ್, ಅಲ್ವೇ ಅಲ್ಲ. ನೀವು ಪ್ರಶ್ನಿಸಬೇಕು. ನೀವು ಧಾರ್ಮಿಕರಾಗಿದ್ದೀರಾ, ನಿಮ್ಮಲ್ಲಿ ಧರ್ಮ ಇದೆಯಾ, ನೀವು ನಮ್ಮನ್ನು ಮುನ್ನಡೆಸು, ನೀವು ಮಾರ್ಗದರ್ಶಕರು ಅಲ್ವಾ. ನೀವು ಮಾರ್ಗದರ್ಶಕರ ಆದವರು ಈ ರೀತಿ ದಾರಿಲಿ ನಡೆದ್ರೆ ನಾವೆಲ್ಲ ಅದೇ ರೀತಿ ದಾರಿಲಿ ನಡೀತೀವಿ. ಮತ್ತೊಬ್ರು ಒಂದು ಒಳ್ಳೆ ಪ್ರಶ್ನೆ ಎತ್ತಿದ್ರು ಸರ್, ಏನಂದ್ರೆ ಅವರ ಪತ್ನಿ ಅವ್ರ ಮಾತನ್ನು ಕೇಳ್ತಾ ಇಲ್ಲ, ಮಗಳು ಅವ್ರ ಮಾತನ್ನು ಕೇಳ್ತಾ ಇಲ್ಲ,
ಸ್ವಾಮೀಜಿ ಹೇಳ್ದಂಗೆ ಕೇಳ್ತಾರೆ, ನಾನು ಅನಾಥ ಆಗ್ಬಿಟ್ಟಿದ್ದೀನಿ ಅನ್ನೋ ಥರದ ಪ್ರಶ್ನೆ ಒಂದು ಹೌದು ಬಂದಿತ್ತು. ಹೌದು ಅದಾದ್ಮೇಲೆ ಮತ್ತೊಂದು ಬಂದಿತ್ತು, ಹೆಸರುಗಡದಲ್ಲಿರುವಂಥ ಮತ್ತೊಂದು ಈ ಮಠದ ವಿದ್ಯಾಧರ ಸ್ವಾಮೀಜಿಯವರು 1 ವರ್ಷದಿಂದ ಕಾಣ್ತಾ ಇಲ್ಲ, ಎಸ್ ಅವ್ರು ಎಲ್ಲಿ ಹೋಗಿದ್ದಾರೆ ಏನಾಗಿದ್ದಾರೆ ಗೊತ್ತಿಲ್ಲ ಅನ್ನೋ ಥರದ ಪ್ರಶ್ನೆಗಳು ಬಂದಿತ್ತು. ಈ ಪ್ರಶ್ನೆಗಳು ಹುಟ್ಟಾಕ್ಲಿಕ್ಕೆ ಯಾಕೆ ಈ ಮಠಗಳು ಅವಕಾಶ ಮಾಡಿಕೊಡ್ತವೆ? ಎಸ್ ಯಾಕೆ ಜನರಲ್ಲಿ ಭಯ ಭೀತಿ ಅನ್ನುವಂಥ ವಾತಾವರಣವನ್ನು ಹುಟ್ಟಾಕ್ತಾರೆ? ಒಕ್ಕಲಿಗ ಒಕ್ಕದಿರೆ ಬಿಕ್ಕುವುದು ಜಗವಲ್ಲ ಅನ್ನುವಂಥ ಮಾತು. ಹೌದು ಹೌದು ಅಂತ ಒಂದು ಒಕ್ಕಲಿಗರ ಮಟ್ಟದಲ್ಲಿ ಈ ರೀತಿಯ ಅವ್ಯವಹಾರಗಳು, 100 ಎಕರೆ ಬೇರೆಯವ್ರ ಹೆಸರಿಗೆ ಹೋಗುತ್ತೆ ಅನ್ನೋದಾದ್ರೆ ಇದಕ್ಕೆ ಹೇಗೆ ಇವರು ಇದನ್ನ ಕಡಿವಾಣ ಹಾಕೋದು ಹೇಗೆ ಏನು ಅಂತ? ಅದಕ್ಕೆ ಮೂಲಭೂತವಾಗಿ ಮತ್ತೆ ನಾವು ನೈತಿಕತೆ ಪ್ರಶ್ನೆಗೆ ಬರ್ತೀವಿ. ಹ್ಮ್ ಹ್ಮ್ ನಮಗೆ ಯಾವುದು ಮಾರ್ಗದರ್ಶಿ ಹ್ಮ್. ಅಲ್ವಾ? ಹ್ಮ್. ಸೊ ನೀವು ನೈತಿಕತೆಯ ಒಂದು ಗಡಿಯನ್ನು ದಾಟ್ಬಿಟ್ರೆ ಪ್ರಶ್ನಿಸೋರು ಯಾರು? ಹ್ಮ್. ಹೂ ಶುಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಹ್ಮ್. ಯಾರು ಪ್ರಶ್ನಿಸ್ಬೇಕು? ಯಾರು ಪ್ರಶ್ನಿಸ್ಬೇಕು? ಆ ಸಮುದಾಯದ ಪ್ರಶ್ನಿಸ್ಬೇಕು, ಹ್ಮ್. ಕೇಳಬೇಕು ಹ್ಮ್. ಅಲ್ವಾ? ಕೇವಲ ಅವರನ್ನ ಸ್ವಾಮೀಜಿ ಅವರನ್ನ ಬಳಸಿಕೊಳ್ಳುವಂಥದ್ದು, ರಾಜಕಾರಣವನ್ನ ಧರ್ಮದಿಂದ ದೂರ ಇಟ್ಬಿಡ್ಬೇಕು. ಹ್ಮ್. ಪಾಲಿಟಿಕ್ಸ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಥಿಂಗ್. ಹೌದು ರಿಲಿಜಿಯಸ್ ಅದು ಬೇರೆ. ಹೌದು. ನಮ್ಮ ಬದುಕಿಗೆ ಒಂದು ಮಾರ್ಗದರ್ಶಿ, ಹೌ ಟು ಲಿವ್, ಹೌ ಟು ಆಲ್ ದೀಸ್ ಥಿಂಗ್ಸ್. ಹ್ಮ್. ಹ್ಮ್. ಈ ವ್ಯತ್ಯಾಸಗಳು ಇಲ್ಲದಿದ್ದ ಕಾಲಘಟ್ಟದಲ್ಲಿ ಹ್ಮ್. ರಾಜಕಾರಣದ ದುರ್ಗುಣಗಳು ಹ್ಮ್. ಧರ್ಮಕ್ಕೆ ಲೇಪನಗೊಳ್ತವೆ. ಹೌದು. ರಾಜಕಾರಣದ ಎಲ್ಲ ಮಾರ್ಗಗಳನ್ನು ಕೂಡ ಹ್ಮ್. ಈ ಧರ್ಮದ ಮುಖ್ಯಸ್ಥರು ಅಂತವರು ಏನಿದ್ದಾರೆ ಹ್ಮ್. ಅವರು ಅನುಸರಿಸುತ್ತಾರೆ, ಪಾಲನೆ ಮಾಡಕ್ ಪ್ರಾರಂಭ ಮಾಡ್ತಾರೆ. ಹೌದು. ಈಗ ಏನಾಗ್ತಾ ಇದೆ, ನಿಮ್ಮ ಮಾತನ್ನು ಒಪ್ಕೊಳ್ತೀನಿ ಸರ್ ನಾನು. ಜೊತೆಗೆ ಇತ್ತೀಚೆಗೆ ಕೆಲವೊಂದು ಉದಾಹರಣೆಗಳು, ಹೊಸನಗರದಲ್ಲಿರುವಂಥ ಒಂದು ಮಠದ ಏನಾಯ್ತು ಕತೆ, ಅದಾದ್ಮೇಲೆ ಚಿತ್ರದುರ್ಗದಲ್ಲಿರುವಂಥ ಮಠದ ಏನಾಯ್ತು ಕತೆ, ಅದಾದ್ಮೇಲೆ ಈ ರೀತಿ ಈಗ ನೆನ್ನೆ ಮೊನ್ನೆ ಬಂದಿರುವಂಥ ಈ ಮಠದ ಕತೆಗಳು, ಇದಾದ್ಮೇಲೆ ಹಲವಾರು ಉತ್ತರ ಕರ್ನಾಟಕದ ಸ್ವಾಮೀಜಿಗಳಲ್ಲಿ ಹಲವಾರು ವಿಚಾರಗಳು, ಹಲವಾರು ಹಗರಣಗಳು ಬೆಳಕಿಗೆ ಬಂದಿದ್ದು. ಈ ಎಲ್ಲದರ ನಡುವೆ ಜನರಿಗೆ ಒಂದು ಮಠಗಳ ಮೇಲಿನ ಭಯ ಅಥವಾ ಭಯ ಅನ್ನೋದಕ್ಕಿಂತ ಭಕ್ತಿ, ಗುರುಭಾವ ಅನ್ನೋಂಥದ್ದು ಕಡಿಮೆ ಆಗ್ತಿರೋಂಥ ಸಂದರ್ಭದಲ್ಲಿ ಈ ಮಠಾಧೀಶರು ಎಚ್ಚೆತ್ತುಕೊಂಡು ಮುಂದೆ ಈ ಮಠದ ಪರಂಪರೆಯನ್ನ ಉಳಿಸಿ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಕ್ರಮ ಕೈಗೊಳ್ಳೋದು ಎಷ್ಟು ಅನಿವಾರ್ಯತೆ ಇದೆ? ಬಹುದೊಡ್ಡ ಸವಾಲದು. ಹ್ಮ್. ನೀವು ಹೇಳಿದ್ರಲ್ಲ, ಬಹುದೊಡ್ಡ ಸವಾಲು. ಹ್ಮ್. ಅದನ್ನು ಮಾಡಬೇಕಾಗಿದೆ. ಅದು ಹೇಗೆ ಅನ್ನೋದು ಪ್ರಶ್ನೆ. ಹ್ಮ್. ಅಂದ್ರೆ ಸ್ವಾಮೀಜಿಗಳ ಹೇಳಿದ್ದಾರೆ, ಅವ್ರು ಯಾರು ಸ್ವಾಮೀಜಿಗಳು, ಯಾಕೆ ಸ್ವಾಮೀಜಿಗಳು, ಹ್ಮ್. ಈ ಪ್ರಶ್ನೆಯನ್ನ ಕೇಳಬೇಕಾಗಿದೆ. ಹ್ಮ್. ಮತ್ತು ಅವರು ಅನುಸರಿಸುವ ಮಾರ್ಗ ಹ್ಮ್. ಯಾವುದು, ಏನನ್ನು ಹೇಳ್ತಾರೆ, ಹ್ಮ್. ಆ ಜ್ಞಾನೋದಯ ಸ್ವಾಮಿಗಳಿಗೆ ಆಗ್ಬೇಕಾಗಿದೆ. ಹ್ಮ್. ಅದರಿಂದ ಅವ್ರು ರಾಜಕಾರಣದಿಂದ ದೂರ ಇಟ್ಬಿಡ್ಬೇಕು. ನಾನು ಹೇಳಿದೆ, ರಾಜಕಾರಣಿಗಳ ಗುಣ ಇದೆಯಲ್ಲ, ಅವರು ಅದನ್ನ ಬಿಟ್ಟು ಬಿಡ್ಬೇಕು. ಹ್ಮ್. ಒಂದು ಸಮಾಜವನ್ನು ಮುನ್ನಡೆಸುವುದು ಅವರ ಗುರುವಾಗಿ ಇರುವಂತಹದ್ದು. ಗುರು ದಾರಿ ತೋರಿಸುವನು ಹ್ಮ್. ಅಲ್ವಾ? ಗುರುನೇ ದಾರಿ ತಪ್ಪಿದರೆ, ಹ್ಮ್. ಹ್ಮ್. ದಾರಿ ತಪ್ಪಿದ ಗುರುವಿನಿಂದ ಯಾವ ಸಮಾಜ ಏನನ್ನ ನಿರೀಕ್ಷೆ ಸಮಾಜನ ಮಾಡುತ್ತೆ? ದಾರಿ ತಪ್ಪಿಡ್ತಾವ. ತಪ್ಪುತ್ತೆ. ಈಗ ಆಗಿರುವುದು ಅದೇನೆ. ಹ್ಮ್. ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ನಾವು ಇನ್ನು 1000 ಬಾರಿ ಕೂತ್ಕೊಂಡು ಚರ್ಚೆ ಮಾಡ್ಬೋದು. ಹ್ಮ್. ಉತ್ತರವಿಲ್ಲದ ಪ್ರಶ್ನೆಗಳು. ಹ್ಮ್. ಎಲ್ಲಿ ನೈತಿಕತೆ ಇಲ್ವೋ ಹ್ಮ್. ಅಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಇರಲ್ಲ. ಓಕೆ. ಈ ರಾಜಕಾರಣ ಮಾಡಬೇಕು, ಧರ್ಮದ ಕೆಲಸ ಮಾಡಬೇಕು. ಹ್ಮ್. ಅವೆರಡು ಮಿಕ್ಸ್ ಆಗ್ಬಿಟ್ಟು, ಯಾಕಂದ್ರೆ ಮಿಕ್ಸ್ ಅಲ್ಲ, ಇಲ್ಲಿ ಉಲ್ಟಾಗಿದೆ. ಇಲ್ಲಿ ಏನಾಗ್ಬಿಡುತ್ತೆ, ನಮ್ಮ ರಾಜಕಾರಣಿಗಳು ಧರ್ಮದ ಕೆಲಸವನ್ನು ಮಾಡ್ತಾರೆ, ದೇವಸ್ಥಾನದ ಉದ್ಘಾಟನೆಗೆ ಅವರೇ ಇರ್ತಾರೆ. ನೀವು ನೋಡಿದಿರಿ, ಹೌದು. ಅವರು ನೀವು ನೋಡಿ, ಧರ್ಮದ ಕೆಲಸ ರಾಜಕಾರಣಿಗಳು ಮಾಡ್ತಿದ್ದಾರೆ, ಆದ್ರೆ ರಾಜಕಾರಣವನ್ನ ಇವ್ರು ಮಾಡ್ತಿದ್ದಾರೆ, ಮಠಾಧೀಶರು. ಮಠಾಧೀಶ ದೊಡ್ಡ ರಾಜಕಾರಣ. ಹ್ಮ್. ಹಣಕಾಸಿನ ವ್ಯವಹಾರಗಳು, ದಂಧೆಗಳು, ಇನ್ನೊಂದು. ಹ್ಮ್. ನೀವು ಇದನ್ನ ಪ್ರಶ್ನೆ ಎತ್ತಿ, ಹ್ಮ್. ರೇ ಇವರಿಬ್ರು ಹಿಂದೂ ಧರ್ಮದ ವಿರೋಧಿಗಳು, ಹ್ಮ್. ಅಲ್ರಿ, ನಾವು ನಮ್ಮ ಧರ್ಮವನ್ನ ಸ್ವಚ್ಛಗೊಳಿಸುವ ಬಗ್ಗೆ ಹ್ಮ್. ಇದು ಕಳಕಳಿಯಿಂದ, ಪ್ರೀತಿಯಿಂದ ಹೇಳೋದು. ನಾವು ಹ್ಮ್. ನಮ್ಮ ಧರ್ಮ ಗ್ರೇಟೆಸ್ಟ್ ರಿಲಿಜನ್ ಹ್ಮ್. ಅಲ್ವಾ? ಈ ಇಂಡಿಯಾದ ಹಿಂದೂ ಧರ್ಮ ಯಾಕೆ ಗ್ರೇಟ್? ಇದು ಎಂತ ನಂಬಿಕೆಯಿಂದ ಬಂದದ್ದು. ಹ್ಮ್. ನಮ್ಮಲ್ಲಿ ಒಂದು ಮಾತೇ ಇದೆ, ಆಕಾಶಂ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಹ್ಮ್. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಹ್ಮ್. ಇದು ಏನ್ ಹೇಳುತ್ತೆ? ಆಕಾಶದಲ್ಲಿ ಹೇಗೆ ನೀರು ಬೀಳುತ್ತೋ ಅಲ್ವಾ, ಹಾಗೆ ಧರ್ಮ ಅನ್ನೋದು ಅದನ್ನ ಅಲ್ಟಿಮೇಟ್ಲಿ ಕೇಶವ ದೇವರಿಗೆ ತಲುಪುತ್ತೆ, ದಾರಿಗಳು ಬೇರೆ ಅನ್ನುತ್ತೆ. ಅಂಥ ಅದ್ಭುತ ಕಲ್ಪನೆಯ ಧರ್ಮ ನಮ್ದು. ಹ್ಮ್. ಹ್ಮ್. ಆದರೆ ಇದನ್ನ ಹೆಸರು ಹೇಳುವವರು ನಾಶಪಡಿಸ್ಬಿಟ್ಟು ಸಮಾಜವನ್ನು ನಾಶಪಡಿಸು, ಧರ್ಮವನ್ನು ನಾಶಪಡಿಸಿ ಎಲ್ಲದಕ್ಕೂ ಚಪ್ಪಡಿ ಕಲ್ಲು ಹೇಳಿದ್ರು. ಎಸ್ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಈ ಧರ್ಮ ರಕ್ಷಣೆ, ಧರ್ಮ ನಮ್ಮನ್ನು ರಕ್ಷಣೆ ಮಾಡುತ್ತೆ, ನಾವು ಧರ್ಮವನ್ನು ರಕ್ಷಣೆ ಮಾಡಬೇಕು. ಆದರೆ ಧರ್ಮ ರಕ್ಷಣೆ ಯಾವ ಥರ ಇರುತ್ತೆ? ಬೇರೆ ಧರ್ಮವನ್ನು ಬೈಯೋದ್ರಿಂದ ಆಗಲಿ, ಅಥವಾ ಬೇರೆ ಧರ್ಮದವರನ್ನ ನಾವು ವೈರಿಗಳ ಥರ ನೋಡೋದ್ರಿಂದ ಆಗಲಿ ನಮ್ಮ ಧರ್ಮ ರಕ್ಷಣೆಯನ್ನು ಮಾಡಲಿಕ್ಕಾಗಲ್ಲ. ನಮ್ಮ ಧರ್ಮ ರಕ್ಷಣೆ, ನಮ್ಮಲ್ಲಿರೋ ನ್ಯೂನತೆಗಳನ್ನು ನಾವು ಸರಿಪಡಿಸ್ಕೊಂಡಾಗ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಕಟು ಸತ್ಯವನ್ನು ಇವತ್ತು ಶಶಿಧರ್ ಭಟ್ರು ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.
ಈಗ ನೋಡಿ ಸರ್, ಆರಾಮಾಗಿ ಕೂತಿರ್ತಾರೆ ಪೀಠದ ಮೇಲೆ, ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಗೋಡಂಬಿ ತಿಂತಾ ಇರ್ತಾರೆ. ಹಣ, ಹೆಣ್ಣು, ಹೆಂಡ ಇದರ ನಡುವೆ ನಮ್ಮ ಧರ್ಮ ಅದ ದುರುಪಯೋಗ ಆಗ್ತಿದೆ. ಕರುಮದ ಕಲ್ಲನು ಎಡವಿದ ನೈತಿಕತೆ ಅನ್ನೋದು ಇಲ್ವೇ ಇಲ್ಲ ಅವರಿಗೆ. ಕೇಳದ ಇದ್ರು ದುಡ್ಡು ಬಂದು ಬೀಳ್ತಾ ಇರುತ್ತೆ ತಟ್ಟೆಯಲ್ಲಿ. ಸ್ವಲ್ಪನಾದ್ರೂ ವಿವೇಚನೆ ಅನ್ನೋ ಥರದನ್ನ ಯೋಚನೆ ಮಾಡಿದ್ರೆ ಸಮುದಾಯದ ಕೆಲಸಗಳು ಆಗ್ಬಿಡ್ತವೆ. ಈ ಬಹುತೇಕ 90% ಸ್ವಾಮಿಗಳ ಕತೆ ಇದೇ ಆಗಿದೆ. ದೇಹಾಲಯವೇ ದೇವಾಲಯ. ನೀವು ನಮ್ಮನ್ನು ಮುನ್ನಡೆಸುವವರು, ನೀವು ಮಾರ್ಗದರ್ಶಕರು. ನೀವು ಮಾರ್ಗದರ್ಶಕರ ಆದವರು ಈ ರೀತಿ ದಾರಿ ನಡೆದ್ರೆ ನಾವೆಲ್ಲ ಅದೇ ರೀತಿ ದಾರಿ